ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್. ಇವತ್ತು ನಮ್ಮ ವಿಡಿಯೋ ಟಾಪಿಕ್ ಒಂದು ಇಂಡಿಯಾದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿರೋ HDFC ಬ್ಯಾಂಕ್ ಬಗ್ಗೆ. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋದು HDFC ಬ್ಯಾಂಕ್ ಪ್ರಾಫಿಟ್ ಯಾವ ಥರ ಬಂದಿದೆ, ಅವರ ಅಸೆಟ್ ಕ್ವಾಲಿಟಿ ಹೇಗೆ ಇದೆ, ಇಂಪ್ರೂವ್ ಆಗಿದೆಯಾ ಇಲ್ಲ ಅದು ಹಾಳಾಗಿದೆಯಾ ಅದನ್ನು ಚೆಕ್ ಮಾಡೋದು, ಪ್ಲಸ್ ಬ್ಯಾಂಕ್ ಶೇರ್ ಪ್ರೈಸ್ ಮೇಲೆ ಈ ರಿಸಲ್ಟ್ಸ್ ನಿಮಗೆ ಏನು ಎಫೆಕ್ಟ್ ಬರುತ್ತೆ, ಇನ್ವೆಸ್ಟರ್ಸ್ಗೆ ಈ ನ್ಯೂಸಿಂದ ಪಾಸಿಟಿವ್ ಇದೆಯಾ ಇಲ್ಲ ನೆಗೆಟಿವ್ ಇದೆಯಾ ಅಂತೇಳಿ ವಿಡಿಯೋ ಎಂಡ್ವರೆಗೂ ನೋಡಿ. ಯಾಕಂದರೆ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಇನ್ವೆಸ್ಟರ್ ಟೇಕ್ ಅವೇ ಇದೆ. ಲೆಟ್ ಸ್ಟಾರ್ಟ್. ಫ್ರೆಂಡ್ಸ್, HDFC ಬ್ಯಾಂಕ್ ಅಂದರೆ ಇಂಟ್ರೊಡಕ್ಷನ್ ಬೇಕಾ? ಇಂಡಿಯಾದ ನಂಬರ್ 1 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಸ್ಟ್ರಾಂಗ್ ರಿಟೇಲ್ ಪ್ರೆಸೆನ್ಸ್ ಇದೆ, ಸ್ಟ್ರಾಂಗ್ ಡಿಜಿಟಲ್ ಬ್ಯಾಂಕಿಂಗ್ ಇದೆ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಫೇವ್ರೇಟ್ ಸ್ಟಾಕ್. ರೀಸೆಂಟಾಗಿ HDFC ಲಿಮಿಟೆಡ್ ಮರ್ಜರ್ ಆದಮೇಲೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಫುಲ್ ಹೈ ಆಗಿದೆ. ಸೊ Q3 ರಿಸಲ್ಟ್ಸ್ ಬ್ಯಾಂಕ್ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿದೆಯಾ ಅದನ್ನು ಈಗ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್, HDFC ಬ್ಯಾಂಕ್ ಇದು ಪ್ರಾಫಿಟ್ 18,654 crores ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಮಾರ್ಕ್ ಮಾಡ್ತಿದ್ದೇನೆ 18,000 ಅರೌಂಡ್ 654 crores ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟ್ರಲ್ಲಿ ಇದು ನಿಮಗೆ 16,700 ಇತ್ತು, ಅಲ್ಲಿಂದ 18,654 crores ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಈ ಗ್ರೋತ್ ಇಂಡಿಕೇಟ್ ಮಾಡೋದು ಏನಂದರೆ ಬ್ಯಾಂಕ್ ಆಪರೇಷನಲ್ ಲೆವೆಲಲ್ಲಿ ಸ್ಟೇಬಲ್ ಗ್ರೋತ್ ಮೇಂಟೈನ್ ಮಾಡ್ತಾ ಇದೆ. ಮಾರ್ಕೆಟ್ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ಇದು ನಿಮಗೆ ಮಾಡ್ರೇಟ್ ಗ್ರೋತ್ ಅಂತ ನೋಡಲಿಕ್ಕೆ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ HDFC ಬ್ಯಾಂಕ್ ಅದನ್ನು ಕಂಫರ್ಟೇಬಲಿ ಬೀಟ್ ಮಾಡ್ತಾ ಇದೆ. ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿದರೂ ಮಾಡ್ರೇಟ್ ಗ್ರೋತ್ ಇರ್ಬೋದು ಅಂಥೇಳಿ, ಬಟ್ HDFC ಬ್ಯಾಂಕ್ ಅದನ್ನು ಕಂಫರ್ಟೇಬಲ್ ಆಗಿ ಅವರು ಬೀಟ್ ಮಾಡೋದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಯಾಕೆಂದರೆ ಒಳ್ಳೆ ಗ್ರೋತ್ ನಿಮಗೆ ಪ್ರಾಫಿಟಲ್ಲಿ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ನೆಕ್ಸ್ಟ್ ನೋಡೋದಾದರೆ ಬ್ಯಾಂಕಿದು ನೆಟ್ ಇಂಟ್ರೆಸ್ಟ್ ಇನ್ಕಮಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತೇಳಿ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅವ್ರು ಮಾಡೋದು ಲೋನ್ಸಿಂದ ಮೈನಸ್ ಇಂಟ್ರೆಸ್ಟ್ ಪೇ ಮಾಡಿರೋದವರು ಡೆಪಾಸಿಟ್ ಮೇಲೆ. ಅಂದರೆ ಬ್ಯಾಂಕ್ ಏನು ಲೋನ್ಸ್ ಕೊಡ್ತಾರೆ ಅದರಲ್ಲಿ ಅವ್ರು ಏನು ಇಂಟ್ರೆಸ್ಟ್ ಅರ್ನ್ ಮಾಡ್ತಾರೆ, ಪ್ಲಸ್ ಅವ್ರು ಡೆಪಾಸಿಟರ್ಸ್ಗೆ ಏನು ಇಂಟ್ರೆಸ್ಟ್ ಕೊಡ್ತಾರೆ ಅದರ ಡಿಫರೆನ್ಸನ್ನು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂತ ಹೇಳ್ತಾರೆ ಗೆಳೆಯರೆ. ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಈ ಕ್ವಾರ್ಟ್ರಲ್ಲಿ ನಿಮಗೆ ಅರೌಂಡ್ 32,600 crores ನೋಡಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನಾವು ನೋಡ್ಬೋದು 326 billion ಅಂತ ಹೇಳ್ತಾ ಇದ್ದಾರೆ, ಅಂದರೆ 32,600 crores ಅಂತ ನೀವು ಫುಲ್ ಫಿಗರಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಅದು ಗ್ರೋ ಆಗಿದ್ದೆ ನಿಮಗೆ 306 billion. ಸೊ 306 billion 326 billion ಹೋಗಿದೆ. ಅಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 6%, 6.5% ಇದು ಗ್ರೋತ್ ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದೆ ಗೆಳೆಯರಿ, ಕಂಪೇರ್ ಟು ಒಂದು ವರ್ಷದ ಹಿಂದೆ. ಈ ನಂಬರ್ ಹೇಳೋದು ಒಂದು ಇಂಪಾರ್ಟೆಂಟ್ ಸಿಗ್ನಲ್ ಗೆಳೆಯರೆ. HDFC ಬ್ಯಾಂಕ್ ಕೋರ್ ಲೆಂಡಿಂಗ್ ಬಿಸ್ನೆಸ್ಸಲ್ಲಿ ಸ್ಟಿಲ್ ನಿಮಗೆ ತುಂಬ ಸ್ಟ್ರಾಂಗ್ ನೋಡಲಿಕ್ಕೆ ಸಿಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನಿಮ್ಗೊಂದು ಒಳ್ಳೆ ಪಾಯಿಂಟ್ ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಲೋನ್ಸ್ ಆ್ಯಂಡ್ ಡೆಪಾಸಿಟ್. ಸೊ ಫ್ರೆಂಡ್ಸ್, ಬ್ಯಾಂಕ್ ಹೆಲ್ತ್ ಜಡ್ಜ್ ಮಾಡೋಕ್ಕೆ ಲೋನ್ಸ್ ಮತ್ತು ಡೆಪಾಸಿಟ್ ಗ್ರೋತು ನೋಡಬೇಕು. ಸೊ ಇಲ್ಲಿ ಏನಂದರೆ ಟೋಟಲ್ ಅಡ್ವಾನ್ಸಸ್ ಅಂದರೆ ಅವ್ರು ಏನು ಲೋನ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ನಿಮಗೆ ಡಬಲ್ ಡಿಜಿಟ್ ಗ್ರೋತ್ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಹಾಗೂ ಡೆಪಾಸಿಟ್ಸಲ್ಲಿ ನಿಮಗೆ ಅರೌಂಡ್ 11% ಅಷ್ಟು ಗ್ರೋತ್ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಎಸ್ಪೆಷಲಿ ರಿಟೇಲ್ ಲೋನ್ಸ್, ಹೋಮ್ ಲೋನ್ಸ್, ಪರ್ಸನಲ್ ಲೋನ್ಸ್ ಅಲ್ಲಿ ನಿಮಗೆ ಸ್ಟಡಿ ಗ್ರೋತ್ ಇದೆ. ಮರ್ಜರ್ ಆದಮೇಲೆ ಡೆಪಾಸಿಟ್ಸ್ ಇಂಟಗ್ರೇಟ್ ಮಾಡೋದು ಬ್ಯಾಂಕಿಗೆ ತುಂಬ ಚಾಲೆಂಜ್ ಆಗಿತ್ತು. ಯಾಕೆಂದರೆ ಮೊದಲಿದು HDFC ಲಿಮಿಟೆಡ್ ಮತ್ತು HDFC ಬ್ಯಾಂಕ್ ಎರಡು ಸಪ್ರೇಟ್ ಎಂಟಿಟಿ ಇತ್ತು. ಅದನ್ನು ಅವರಿಗೆ ಒಂದೇ ಮಾಡಿ HDFC ಬ್ಯಾಂಕೇ ಮಾಡಿದ್ದಾರೆ. ಆವಾಗ ಏನಂದರೆ HDFC ಲಿಮಿಟೆಡ್ ನಿಮಗೆ ಡೆಪಾಸಿಟ್ಸ್ ತೊಗೊಳ್ತಿರ್ಲಿಲ್ಲ, HDFC ಬ್ಯಾಂಕ್ ತೊಗೊಳ್ತಿದ್ದು. ಸೊ ಅದನ್ನು ಅವರು ಇಂಟಗ್ರೇಟ್ ಮಾಡಬೇಕಾದ್ರೆ ಅವ್ರಿಗೆ ತುಂಬ ಕಷ್ಟ ಆಗಿತ್ತು, ತುಂಬ ಚಾಲೆಂಜ್ ಆಗಿತ್ತು. ಆದರೂ HDFC ಬ್ಯಾಂಕ್ ಅದನ್ನು ಸ್ಲೋಲಿ ಇಂಪ್ರೂವ್ ಮಾಡ್ತಾ ಇರೋದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಈ ಟ್ರೆಂಡ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಪಾಸಿಟಿವ್ ಸಿಗ್ನಲ್ ನಿಮಗೆ ಕೊಡ್ತದೆ. ಹಾಗೂ ನೆಕ್ಸ್ಟ್ ನಾವು ನೋಡೋದಾದರೆ ಬ್ಯಾಂಕಿದು ಅಸೆಟ್ ಕ್ವಾಲಿಟಿ ಯಾವ ಥರ ಇದೆ ಅಂತೇಳಿ. ಅಸೆಟ್ ಕ್ವಾಲಿಟಿ ಅಂತ ಹೇಳಿದರೆ ಬ್ಯಾಂಕ್ ಒಂದು ಲೋನ್ ಕೊಟ್ಟಿರೋದು ಅವರು ಯಾವ ಥರ ರಿಕವರ್ ಮಾಡ್ತಿದ್ದಾರೆ ಅಂತ ಹೇಳೋದನ್ನು ನಾವಿಲ್ಲಿ ನೋಡಬಹುದು. ಗ್ರಾಸ್ NPA ನಿಮಗೆ ಹತ್ರ 1.24% ನೋಡಲಿಕ್ಕೆ ಸಿಗ್ತಾ ಇದೆ ಈ ಕ್ವಾರ್ಟ್ರಲ್ಲಿ. ಒಂದು ವರ್ಷ ಹಿಂದೆ 1.42 ಇತ್ತು, ಅಲ್ಲಿಂದ 1.24 ಆಗಿದೆ. ಅಂದರೆ ನಿಮಗೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗೋದಿಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಹಾಗೂ ನೆಟ್ NPA ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಆದ ನಂತರ 0.42% ಇದೆ. ಅದೇ ಒಂದು ವರ್ಷ ಹಿಂದೆ 4.6 ಇತ್ತು, 0.46 ಇತ್ತು, ಅಲ್ಲಿಂದ 0.42 ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ನೆಟ್ NPAಲ್ಲಿ ಸಹ ನಿಮಗೆ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಸ್ಟಮರ್ಸ್ ಟೈಮ್ಲಿ ಅವರ ಲೋನ್ನ ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಯಾವುದೇ ಮೇಜರ್ ಸ್ಟ್ರೆಸ್ ನಿಮಗೆ ಲೋನ್ ಬುಕ್ಕಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆದರೆ ತುಂಬ ಪಾಸಿಟಿವ್ ಗೆಳೆಯರೆ. ಮಾರ್ಕೆಟ್ ಅದನ್ನು ಫುಲ್ ಪಾಸಿಟಿವ್ ಆಗಿ ತಗೊಳ್ಳುತ್ತೆ.
ಹಾಗೂ ಬ್ಯಾಂಕಿದ್ದು ಎಕ್ಸ್ಪೆನ್ಸಸ್ ನೋಡೋದಾದರೆ ಟೋಟಲ್ ಎಕ್ಸ್ಪೆಂಡಿಚರ್ಸ್ ನಿಮಗೆ ಇಲ್ಲಿ ಅದು ಸ್ವಲ್ಪ ಇಲ್ಲಿ ಜಾಸ್ತಿ ಆಗೋದು ನೋಡಲಿಕ್ಕೆ ಸಹ ಸಿಗ್ತಾ ಇದೆ ಗೆಳೆಯರೆ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಸ್ವಲ್ಪ ಇಲ್ಲಿ ಇನ್ಕ್ರೀಸ್ ಆಗಿದೆ. ರೀಸನ್ ಏನಂದರೆ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ಸ್ ಆಗಿದೆ, ಬ್ರಾಂಚ್ ಎಕ್ಸ್ಪಾನ್ಷನ್ಸ್ ಆಗಿದೆ, ಹಾಗೂ ಮರ್ಜರ್ ಇಂಟಗ್ರೇಷನ್ ಕಾಸ್ಟ್. ಇದರಿಂದ ನಿಮಗೆ ಎಕ್ಸ್ಪೆನ್ಸಸ್ ನಿಮಗೆ ಇಲ್ಲಿ ಜಾಸ್ತಿ ಆಗೋದು ನೋಡಲಿಕ್ಕೆ ಸಿಗ್ತದೆ. 62,460ಇಂದ 62,907 crores ಹೋಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಮಾರ್ಜಿನ್ ಸ್ವಲ್ಪ ಪ್ರೆಷರ್ ಇದೆ, ಯಾಕೆಂದರೆ ಡೆಪಾಸಿಟ್ ಕಾಸ್ಟ್ ನಿಮಗೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅವ್ರು ಡೆಪಾಸಿಟ್ ತಗೊಳ್ತಿದ್ದಾರೆ ಕಸ್ಟಮರ್ ಹತ್ರ, ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಪೇ ಮಾಡಬೇಕಾಗ್ತಾ ಇದೆ. ಹಾಗೂ ನಿಮಗೆ ಇಂಟ್ರೆಸ್ಟ್ ರೇಟ್ ಸಹ ಹೈ ಇದೆ ಇನ್ನು ಸಹ, ಹಾಗಾಗಿ ಅದರ ಮೇಲಿಂದ ಸಹ ನಿಮಗೆ ಸ್ವಲ್ಪ ಮಾರ್ಜಿನಲ್ಲಿ ನಿಮಗೆ ಪ್ರೆಷರ್ ನೋಡಲಿಕ್ಕೆ ಸಿಗ್ತದೆ. ಆದರೂ ಇದು ಟೆಂಪ್ರರಿ ಇಶ್ಯೂ ಅಂತ ಹೇಳಿ ನಿಮಗೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಯಾಕಂದರೆ ಗ್ರ್ಯಾಜುವಲ್ ಇಂಟ್ರೆಸ್ಟ್ ರೇಟ್ಸ್ ನಿಮಗೆ ಕಡಿಮೆ ಆಗೋದು ನೋಡಲಿಕ್ಕೆ ಸಿಗ್ತದೆ. ಹಾಗೂ ಅದು ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಆದರೆ ಡೆಪಾಸಿಟಲ್ಲಿ ಅವ್ರು ಕೊಡುವ ಇಂಟ್ರೆಸ್ಟ್ ರೇಟ್ಸ್ ಸಹ ಅವರಿಗೆ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಇದು ಮಾರ್ಜಿನ್ ಇಂಪ್ರೂವ್ ಆಗ್ಬೋದು ಅಂತೇಳಿ ನಿಮಗೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ರಿಸಲ್ಟ್ಸ್ ಬಂದ ಮೇಲೆ HDFC ಬ್ಯಾಂಕ್ ನಿಮಗೆ ಶೇರ್ ಪ್ರೈಸ್ ಮೇಲೆ ಏನು ರಿಯಾಕ್ಷನ್ ನೋಡಲಿಕ್ಕೆ ಸಿಗ್ತಲ್ಲ. ಯಾಕಂದರೆ ಇದು ನಿಮಗೆ ಮಾರ್ಕೆಟ್ ಫ್ರೈಡೇ ಕ್ಲೋಸ್ ಆಗಿದೆ, ರಿಸಲ್ಟ್ಸ್ ಬಂತಿರೋದು ಸ್ಯಾಟರ್ಡೇ. ಸೊ ಇದರದ್ದು ನಿಮಗೆ ರಿಯಾಕ್ಷನ್ ನೋಡಬೇಕಾದ್ರೆ ನೀವು ಮಂಡೇವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಟ್ರೇಡರ್ಸಿಗೆ ನಿಮಗೆ ಇಮಿಡಿಯೇಟಾಗಿ ಒಂದು ದೊಡ್ಡ ರ್ಯಾಲಿ ನೋಡಲಿಕ್ಕೆ ಸಿಗೋದಿಲ್ಲ. ಆದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ನಿಮಗೆ ಸ್ಟೇಬಲ್ ರಿಸಲ್ಟ್ಸ್ ಮತ್ತು ಅಸೆಟ್ಸ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಅದು ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಕೊಡೋದು ನೋಡಲಿಕ್ಕೆ ಸಿಗ್ತದೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನೆಂದರೆ ನೆಕ್ಸ್ಟ್ ಫ್ಯೂ ಕ್ವಾರ್ಟ್ರಲ್ಲಿ ಬೆಟರ್ ಮಾರ್ಜಿನ್ಸ್ ಬರ್ಬೋದು, ಸ್ಟ್ರಾಂಗ್ ಡೆಪಾಸಿಟ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಅದು ಇನ್ನೂ ಜಾಸ್ತಿ ಆಗ್ಬೋದು ಅಂಥೇಳಿ, ಪ್ಲಸ್ ನಿಮಗೆ ಮರ್ಜರ್ ಬೆನಿಫಿಟ್ಸ್ ಇಲ್ಲಿ ರಿಫ್ಲೆಕ್ಟ್ ಆಗೋದು ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಹಾಗೂ ನಾನು ನಿಮಗೆ ಡಿಸ್ಕ್ಲೈಮರ್ ಕೊಡ್ತೇನೆ, ಇದು ನಿಮಗೆ ಯಾವುದೇ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ ಗೆಳೆಯರೆ, ಕೇವಲ ಎಜುಕೇಷನಲ್ ಪರ್ಪಸ್ಗೋಸ್ಕರ ನಾನಿದು ವಿಡಿಯೋ ಮಾಡೋದು. ಸೊ ನೀವು ಇನ್ವೆಸ್ಟ್ ಮಾಡೋ ಮೊದಲು ನಿಮ್ಮ ಅಡ್ವೈಸರ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಡಿಸಿಷನ್ಸ್ನ ತಗೊಳ್ಳಿ. ಸೊ ಈಗ ಫೈನಲ್ ಆಗಿ ಕನ್ಕ್ಲೂಷನ್ ಗೆಳೆಯರೆ. ಕನ್ಕ್ಲೂಷನ್ ಏನಂದರೆ Q3 ರಿಸಲ್ಟ್ಸ್ ಏನು ನಿಮಗೆ ಟೇಕ್ ಅವೇ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಫಸ್ಟ್ ಪ್ರಾಫಿಟಲ್ಲಿ ನಿಮಗೆ ಒಳ್ಳೆ ಸ್ಟಡಿ ಗ್ರೋತ್ ನೋಡಲಿಕ್ಕೆ ಸಿಗ್ತದೆ ಗೆಳೆಯರು. ಇಷ್ಟು ದೊಡ್ಡ ಬ್ಯಾಂಕ್ ಆದರೆ ಸಹ ಅವರು 11.5% ನಿಮಗೆ ಪ್ರಾಫಿಟಲ್ಲಿ ಗ್ರೋತ್ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ವಿಷಯ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಅಸೆಟ್ಸ್ ಕ್ವಾಲಿಟಿ ಅಂದರೆ ಕಂಪನಿ ಇದು ಬ್ಯಾಂಕ್ ಕೊಟ್ಟಿರೋ ಲೋನ್ ಕರೆಕ್ಟಾಗಿ ರಿಕವರ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಸಹ ನಿಮಗೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಗ್ತದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದರೆ. ಸೊ ಅದೊಂದು ಒಳ್ಳೆ ಪಾಸಿಟಿವ್ ನೋಟ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಇದು ಬ್ಯಾಂಕಿದ್ದು ಕೋರ್ ಬಿಸ್ನೆಸ್ ಏನಂದರೆ ಡೆಪಾಸಿಟ್ಸ್ ಕಲೆಕ್ಟ್ ಮಾಡೋದು, ಲೋನ್ಸ್ ಕೊಡೋದು. ಸೊ ಅದರಲ್ಲಿ ಸಹ ಅವರಿಗೆ ಸ್ಟ್ರಾಂಗ್ ಬಿಸ್ನೆಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ಶಾರ್ಟ್ ಟರ್ಮಲ್ಲಿ ನಿಮಗೆ ಪ್ರೆಷರ್ ನೋಡಲಿಕ್ಕೆ ಸಿಗ್ಬೋದು. ಯಾಕೆಂದರೆ HDFC ಬ್ಯಾಂಕ್ ನಿಮಗೆ ಟ್ರೇಡಿಂಗ್ ಸ್ಟಾಕ್ ಅಲ್ಲ, ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ಸಾಲಿಡ್ ಬ್ಯಾಂಕ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಇದು ನಿಮಗೆ ಲಾಂಗ್ ಟರ್ಮ್ಗೆ ವೆಲ್ತ್ ಕ್ರಿಯೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಬಂದಿರೋ ರಿಸಲ್ಟ್ಸಲ್ಲಿ ನಿಮಗೆ ಇಮಿಡಿಯೇಟ್ ರಿಯಾಕ್ಷನ್ ಬರೋದಿಲ್ಲ, ಇಲ್ಲ ನಿಮಗೆ ಸ್ಟಾಕ್ ಸಡನ್ಲಿ ಹೈಕ್ ಆಗೋದಿಲ್ಲ. ಇದೆಲ್ಲ ನಿಮಗೆ ಲಾಂಗ್ ಟರ್ಮಿಗೆ ಒಂದು ಒಳ್ಳೆ ರೆಫರೆನ್ಸ್ ಕೊಡ್ತದೆ. ಬ್ಯಾಂಕ್ ಇದು ಬಿಸ್ನೆಸ್ ಸಾಲಿಡ್ ಇದೆ, ಸೊ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತದೆ ಗೆಳೆಯರು. ಹಾಗಾಗಿ ನಿಮಗೆ ಈ ರಿಸಲ್ಟ್ಸ್ನ ನೋಡಲಿಕ್ಕೆ ಸಿಗ್ತದೆ ಎವ್ರಿ ಕ್ವಾರ್ಟರಲ್ಲಿ. ಸೊ ನಿಮಗೆ ಈ ಅನಾಲಿಸಿಸ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಇಂಪಾರ್ಟೆಂಟು ಸ್ಟಾಕ್ ಜೊತೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.